Good morning, students. I am Professor S. Lakshmi Narayana Rao, more commonly known as SLR in student circle. ನಿಮಗೆಲ್ಲ ಇವತ್ತು ಫಸ್ಟ್ PUC ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅನ್ನೋ ಲೆಸನ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ PUC ಸ್ಟೂಡೆಂಟ್ಸು ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೀಲ್ ಕೆಮಿಸ್ಟ್ರಿ ಸ್ಲೈಟ್ಲಿ ಡಿಫಿಕಲ್ಟ್. ಕಾರಣ ಏನಪ್ಪ ಅಂದರೆ ಆ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು, ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ಸ್ ಜ್ಞಾಪಕ ಇಟ್ಕೋಬೇಕು, ಸ್ವಲ್ಪ ವಾಲ್ಯೂಮಿನಸ್ ಸಿಲೆಬಸ್ಸು, ಇವೆಲ್ಲ ಕಾರಣಗಳು ಏನೇನೋ ಸ್ಟೂಡೆಂಟ್ಸ್ ಕೊಡ್ತಾರೆ. ಆದರೆ ಸರಿಯಾಗಿ ಈ ಸಬ್ಜೆಕ್ಟ್ನ ಒಂದು 2-3 ಚಾಪ್ಟ್ರ್ ಮೊದಲು ಬರ್ತಕ್ಕಂಥ ಒಂದು 2-3 ಚಾಪ್ಟ್ರನ್ನ ನಿಗಾ ಇಟ್ಟು ಅಟೆಂಟಿವ್ ಆಗಿ ಪಾಠ ಕೇಳಿ ಅರ್ಥ ಮಾಡಿಕೊಂಡ್ರೆ ಕೆಮಿಸ್ಟ್ರಿ ಬಿಕಮ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಎಕ್ಸೈಟಿಂಗ್ ಸಬ್ಜೆಕ್ಟ್ ಇನ್ ಯುವರ್ PUC ಕೆರಿಯರ್. ಈ ಲೆಕ್ಚರ್ ಕೇಳಕ್ಕೆ ಮುಂಚೆ ನೀವು ಒಂದು 2-3 ಪ್ರಿಪರೇಷನ್ ಮಾಡ್ಕೊಂಡು ಕೇಳಿದ್ರೆ ಇಟ್ ವಿಲ್ ಬಿ ಮೋರ್ ಯೂಸ್ಫುಲ್ ಟು ಯು. ಒಂದು ನೋಟ್ ಬುಕ್ ಇಟ್ಕೊಂಡಿರಬೇಕು, ಒಂದು ಕ್ಯಾಲ್ಕುಲೇಟರ್ ಇಟ್ಕೊಂಡಿರಬೇಕು, ಫಸ್ಟ್ PUC ಟೆಕ್ಸ್ಟ್ ಬುಕ್ ಇಟ್ಕೊಂಡಿರಬೇಕು, ಒಂದು ಒಳ್ಳೆ ಪೆನ್ನು ನಿಮ್ಮ ಕೈಯಲ್ಲಿ ಇರಬೇಕು. ಆದಷ್ಟು ಕಾಮಾಗಿರ್ತಕ್ಕಂಥ ಜಾಗನ ನಿಮ್ಮ ಮನೆಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಜವಾಗಿ ನಾವು ಹೇಳ್ತಕ್ಕಂಥದ್ದನ್ನು ವರ್ಡ್ ಟು ವರ್ಡ್ ಅಟೆಂಟಿವ್ ಆಗಿ ಕೇಳಬೇಕು. ಇಷ್ಟು ಇಂಟ್ರೊಡಕ್ಷನ್ ಕೊಟ್ಟು ನಾನು ಈ ಫಸ್ಟ್ ಚಾಪ್ಟರ್ನ ಶುರು ಮಾಡ್ತೀನಿ. ನೋಡಿ, ನಿಮ್ಮ ಸಿಲೆಬಸ್ಸಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಯು ಆರ್ ಅಟೆಂಡಿಂಗ್ ಎ PUC class in chemistry, and the very first chapter taught in your classroom will be this, basic concepts of chemistry. A title alle ide. Unless you know thoroughly about this chapter, you can't enjoy and understand the rest of the chapters in chemistry. Hagagi this chapter has got utmost importance. ಈಗ ಇಲ್ಲಿ ಈ ಚಾಪ್ಟರ್ ಶುರುವಾಗ್ತಕ್ಕಂಥದ್ದು ಮ್ಯಾಟರ್ ಅನ್ನೋದು. ಮ್ಯಾಟರ್ ಅಂದ್ರೆ ಏನು ಗೊತ್ತಾ? ನಮ್ಮ ಸುತ್ತಮುತ್ತ ಏನೇನು ನೋಡ್ತೀವೋ, ಯಾವ್ಯಾವ ವಸ್ತುಗಳಿದೆಯೋ ಅದೆಲ್ಲ ಮ್ಯಾಟರ್. ನೀರು, ಗಾಳಿ, ಕಲ್ಲು, ಮಣ್ಣು, ಗಿಡ, ಪ್ರಾಣಿ, ಪೆನ್ನು, ಪೆನ್ಸಿಲ್ಲು, ಏನೇನಿದೆಯೋ ಎಲ್ಲ ಮ್ಯಾಟರ್. ಅದಕ್ಕೊಂದು ಡೆಫಿನಿಷನ್ ಇದೆ. ಮ್ಯಾಟರ್ is something which has mass and which occupies space. ಈಗ anything, say for example a table, it has got mass, it has occupied certain volume, so therefore it is matter. ಹಾಗಾದ್ರೆ ಮ್ಯಾಟರ್ ಅಲ್ಲದೆ ಇರತಕ್ಕಂಥ ಯಾವುದಾದ್ರೂ ವಸ್ತು ನಮ್ಮ ಭೂಮಿನಲ್ಲಿ ಇದೆಯೇ? ಬಹಳ ಅಪರೂಪ. ಮ್ಯಾಟರ್ ಆಗಿಲ್ಲದೆ ಇರತಕ್ಕಂಥ ವಸ್ತು ನಮ್ಮ ಭೂಮಿನಲ್ಲಿ ಇರ್ತಕ್ಕಂಥದ್ದು ಬಹಳ ಅಪರೂಪ. ಎಕ್ಸಾಂಪಲ್ಸ್ ಕೊಡೋದು ಕಷ್ಟ, ಆದರೂ ನಾನು 1-2 ಎಕ್ಸಾಂಪಲ್ ಕೊಡ್ತೇನೆ. ಸನ್ಲೈಟ್ ಈಸ್ ನಾಟ್ ಮ್ಯಾಟರ್. ಯಾಕೆ? ಸನ್ಲೈಟ್ ಹ್ಯಾಸ್ ನೋ ಮಾಸ್ but it occupies space. Sound waves, X-rays, ಇದೆಲ್ಲ they occupy space but they have no mass, so it is not matter. ನಾನು ಮೊದಲೇ ಹೇಳಿದ್ನಲ್ಲ, ಮ್ಯಾಟರ್ ಅಲ್ಲದೆ ಇರೋ ವಸ್ತುಗಳಿಗೆ ಎಕ್ಸಾಂಪಲ್ ಕೊಡೋದು ಬಹಳ ಕಷ್ಟ. ನಾನು 1-2 ಎಕ್ಸಾಂಪಲ್ಸ್ ಕೊಟ್ಟನಲ್ಲ ಅಷ್ಟೇ. ಸೊ ಅಗೈನ್, ವಾಟ್ ಈಸ್ ಮ್ಯಾಟರ್? Matter is anything which has mass and which occupies space. All the things that we are observing around us becomes example for matter. Stone, mud, air, water, whatever you see, you yourself is a part of matter.
Matter is broadly classified into two types: mixtures and pure substances. ಎರಡು ಭಾಗ ಮಾಡ್ತಾರೆ ಮ್ಯಾಟರ್ನ. ಯಾವುದು? ಮಿಕ್ಸ್ಚರ್ಸ್, ಪ್ಯೂರ್ ಸಬ್ಸ್ಟೆನ್ಸಸ್. ಮಿಕ್ಸ್ಚರ್, the very word is self-explanatory. A mixture is made up of two or more substances mixed in any proportion by mass. ಒಂದು very common example ತಗೊಳ್ಳೋಣ. Salt and sugar. We can mix them. In what proportion? In any proportion you like. You can take 1 gram of salt and 10 gram of sugar. If you are not happy, you can add 5 gram of salt to 5 gram of sugar in any proportion by mass. So what is a mixture? Mixture is made up of two or more substances mixed in any proportion by mass. Air is a mixture of nitrogen and oxygen mainly. Salt solution is a mixture of salt and water. Gunpowder is a mixture of charcoal, sulfur and ammonium nitrate. Mixtures are again classified into two types: homogeneous mixture, heterogeneous mixture. Homogeneous mixture means, ನೋಡು, ಆ ಡೆಫಿನಿಷನ್ ಹೇಳಕ್ ಮುಂಚೆ ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಈಗ ಏರ್ ಫಾರ್ ಎಕ್ಸಾಂಪಲ್, ಆಲ್ ಆಫ್ ಯು ಆರ್ ಅವೇರ್, ಏರ್ ಈಸ್ ಎ ಮಿಕ್ಸ್ಚರ್ ಆಫ್ nitrogen and oxygen in the ratio of 80:20. So air is made up of nearly 80% of nitrogen and 20% of oxygen. Wherever you go, air contains nitrogen and oxygen in this ratio only. Air is a homogeneous mixture. ಇನ್ನೊಂದು ಎಕ್ಸಾಂಪಲ್, ಶುಗರ್ನ ಈಗ ನೀರಲ್ಲಿ ಕರಗಿಸ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಚೆನ್ನಾಗಿ ಡಿಸಾಲ್ವ್ ಮಾಡಿದಿರಿ. ಯಾವ ಮೂಲೆಯಿಂದ ಒಂದು ಡ್ರಾಪ್ ತಗೊಂಡು ಟೇಸ್ಟ್ ಮಾಡಿದ್ರು ಇಟ್ ವಿಲ್ ಬಿ ಈಕ್ವಲಿ ಸ್ವೀಟ್. ಈ ಕಾರ್ನರಲ್ಲಿ ಜಾಸ್ತಿ ಸಿಹಿ, ಆ ಕಾರ್ನರಲ್ಲಿ ಸಪ್ಪೆ, ಆ ಥರ ಇಲ್ಲ. ನೀವು ಸರಿಯಾಗಿ ಶುಗರ್ನ ನೀರಿನಲ್ಲಿ ಕರಗಿಸಿದ್ರೆ ಇಟ್ ವಿಲ್ ಬಿ ಈಕ್ವಲಿ ಸ್ವೀಟ್ ಥ್ರೂ ಔಟ್. ಶುಗರ್ ಸಲ್ಯೂಷನ್ is a homogeneous mixture. Air is a homogeneous mixture of nitrogen and oxygen. ಹಾಗಾದ್ರೆ homogeneous mixture ಅಂದ್ರೆ ಏನು? What is a homogeneous mixture? A homogeneous mixture is one whose composition remains the same throughout. Homogeneous mixture is one which contains the components uniformly distributed throughout. The composition of the mixture is same throughout. Then it is called homogeneous mixture. Air is a homogeneous mixture. All solutions are homogeneous mixtures. Heterogeneous mixture ಅಂದ್ರೆ ಏನು ಹಾಗಾರೆ? ಶುಗರ್ ಅಂಡ್ ಸಾಲ್ಟೇ ತಗೊಳಪ್ಪ. ನೀವು ಎಷ್ಟೇ ಕೇರ್ಫುಲ್ ಆಗಿ ಮಿಕ್ಸ್ ಮಾಡಿದ್ರೂ ಕೂಡ ಯಾವುದೋ ಒಂದು ಮೂಲೆಯಲ್ಲಿ ಒಂಚೂರು ಶುಗರ್ ಜಾಸ್ತಿ ಇರುತ್ತೆ, ಸಾಲ್ಟ್ ಕಡಿಮೆ ಇರುತ್ತೆ. ಇನ್ನೆಲ್ಲೋ ಒಂದು ಕಡೆ ಶುಗರ್ ಸಾಲ್ಟ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಯು ಕಾಂಟ್ ಮೇಂಟೈನ್ ಸೇಮ್ ಕಾಂಪೋಸಿಷನ್ ಥ್ರೂ ಔಟ್, ಎಸ್ಪೆಷಲಿ ಇನ್ ಎ ಮಿಕ್ಸ್ಚರ್ ಆಫ್ 2 or more ಸಾಲಿಡ್ಸ್. ಅಂಥ ಮಿಕ್ಸ್ಚರ್ಗೆ heterogeneous mixture ಅಂತ ಕರೀತಾರೆ. What is a heterogeneous mixture? A heterogeneous mixture is one whose composition is not same throughout. That's what you are supposed to know about mixtures. ಈಗ pure substances ಗೆ ಬರೋಣ. Pure substances are made up of one type of particles.
I'll repeat again. Pure substances are made up of one type of particles, namely atoms or molecules. ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೈಡ್ರೋಜನ್ ನಿಮಗೆಲ್ಲ ಗೊತ್ತಿದೆ, ಇಟ್ಸ್ ಅನ್ ಎಲಿಮೆಂಟ್. ಹೈಡ್ರೋಜನ್ ಅಲ್ಲಿ ಏನಿರುತ್ತೆ? ಬರೀ H2 ಪಾರ್ಟಿಕಲ್ಸ್ ಇರುತ್ತೆ. Hydrogen is made up of millions and millions of H2 only, and you don't find anything else. So hydrogen is made up of one type of particles only, namely H2 molecules. Hage oxygen is made up of only O2 molecules. Copper is made up of only copper atoms, no other atom. Adike a pure substance is one which is made up of one type of particles. It may be atom or it may be molecule. Pure substances are further classified into elements and compounds. Elements are those which are made up of atoms or molecules of one element only. Example, copper, silver, gold. ನೋಡ್ರಪ್ಪ, ಈಗ 118 elements are known for the time being. They are adding one element after the other. See, throughout, a lot of research are going on to discover new elements. So far we know a totally 118 elements. Elements are those which are made up of atoms. Compounds ಬರೋಣ ಈಗ. Compounds are obtained by the combination of two or more elements. ಎರಡು ಮೂರು ಎಲಿಮೆಂಟ್ ಸೇರ್ಕೊಂಡು ಒಂದು ಕಾಂಪೌಂಡ್ ಆಗುತ್ತೆ. Let me repeat. Compound is obtained by the combination of two or more elements in a definite proportion by mass. ಹಾಗಂದ್ರೆ ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್, the simplest compound is water. ಅದರ ಫಾರ್ಮುಲಾ ನಿಮಗೆಲ್ಲ ಗೊತ್ತಿದೆ, H2O. Water is a compound of two elements, hydrogen and oxygen, combined in a definite ratio of 1:8 by mass. ಪ್ರಪಂಚದಲ್ಲಿ ನೀನು ಯಾವ ಭಾಗಕ್ಕೆ ಹೋಗು, ಸಮುದ್ರದ ನೀರು ಇರ್ಬೋದು, ಕೆರೆ ನೀರು ಇರ್ಬೋದು, ನದಿ ನೀರು ಇರ್ಬೋದು, ಬಾವಿ ನೀರು, ಯಾವ ನೀರು ತಗೊಂಡ್ರು ಅದರ ಫಾರ್ಮುಲಾ H2O. ಅದರಲ್ಲಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆರ್ ಕಂಬೈನ್ಡ್ ಇನ್ ದ ರೇಷಿಯೋ ಆಫ್ 1:8 by mass. ಇದನ್ನ ಡೆಫಿನೆಟ್ ಪ್ರಪೋರ್ಷನ್ ಬೈ ಮಾಸ್ ಅಂತ ಕರೀತೀವಿ. ಎ ಕಾಂಪೌಂಡ್ ಈಸ್ obtained by the combination of two or more elements in a definite proportion by mass. H2O, CO2, NaCl, KNO3, so many compounds. ನಿಮ್ಮೆಲ್ಲ ಪರಿಚಯ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ HCl, ಸಲ್ಫ್ಯೂರಿಕ್ ಆಸಿಡ್ H2SO4, ಇವೆಲ್ಲ ಕಾಂಪೌಂಡ್ಸ್. Now, one small question from the point of view of the exam is, write two differences between mixtures and compounds. ಇಂಥ ಕ್ವಶನ್ ನೀವು ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡಬೇಕಾದಾಗ ವಿ ಎಕ್ಸ್ಪೆಕ್ಟ್ ದಿಸ್ ಮೆಥಡ್. ನೀವೇನು ಮಾಡಬೇಕು, ಡಿಫರೆನ್ಸಸ್ ಎಲ್ಲೇ ಬರಲಿ ಒಂದು ಟ್ಯಾಬ್ಯುಲರ್ ಕಾಲಮ್ ಹಾಕೋಬೇಕು ನೀಟಾಗಿ. ಹಾಕೊಂಡು ಮಧ್ಯ ಒಂದು ಕಾಲಮ್ ಮಾಡಿ, ಒಂದು ಕಡೆ ಮಿಕ್ಸ್ಚರ್, ಇನ್ನೊಂದು ಕಡೆ ಕಾಂಪೌಂಡ್ ಬರ್ಕೊಂಡು ಎರಡು ಡಿಫರೆನ್ಸ್ ಕೇಳಿದ್ರೆ ಎರಡು ನೀಟಾಗಿ ಬರೀಬೇಕು. ಮಿಕ್ಸ್ಚರ್ಗೆ ನಾ ಹೇಳ್ತೀನಿ ಈಗ. ಮಿಕ್ಸ್ಚರ್ ಇಟ್ ಕಂಟೈನ್ಸ್ two or more substances in any proportion by mass. ಅದೇ ಥರ ಕಾಂಪೌಂಡ್ಗೆ, a compound is obtained by the combination of two or more elements in a definite proportion by mass. ಒಂದು ಡಿಫರೆನ್ಸ್ ಆಗೋಯ್ತು. ಎರಡನೇದು, a mixture has all the properties of its components. For example,
ಏರ್ಗೆ ನೈಟ್ರೋಜನ್ ಪ್ರಾಪರ್ಟೀಸು ಇರುತ್ತೆ, ಆಕ್ಸಿಜನ್ ಪ್ರಾಪರ್ಟೀಸು ಇರುತ್ತೆ. ವಾಟರ್ಗೆ ಇಟ್ ಈಸ್ ಮೇಡ್ ಅಪ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ವಾಟರ್ಗೆ ಹೈಡ್ರೋಜನ್ ಪ್ರಾಪರ್ಟೀಸು ಇಲ್ಲ, ಆಕ್ಸಿಜನ್ ಪ್ರಾಪರ್ಟೀಸು ಇಲ್ಲ. It has its own properties different from the constituents from which it is made of. Hydrogen is a supporter of hydrogen is a combustible gas. Oxygen is a supporter of combustion. Water is neither combustible nor a supporter of combustion. It has its own properties. In fact, water is used to put off the fire. ಎರಡನೇ ಡಿಫರೆನ್ಸ್ ಏನಾಗರೆ, ಇಷ್ಟೆಲ್ಲ ಬರೀಕ್ ಹೋಗ್ಬಾರ್ದು, ನೀವು ಬ್ರೀಫ್ ಆಗಿರ್ಬೇಕು ನಿಮ್ಮ ಆನ್ಸರ್. ಎರಡನೇ ಡಿಫರೆನ್ಸ್ ಏನು? ಎ ಮಿಕ್ಸ್ಚರ್ ಹ್ಯಾಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ಇಟ್ಸ್ ಕಾಂಪೊನೆಂಟ್ಸ್. ಎ ಕಾಂಪೌಂಡ್ need not possess the properties of its constituents and has its own properties. ಇವೆರಡು ಡಿಫರೆನ್ಸಸ್. ಅಲ್ಲಿಗೆ ನಿಮಗೆ ಮ್ಯಾಟರ್ನಲ್ಲಿ ಸುಮಾರಾಗಿ ಎಲ್ಲ ಕವರ್ ಆಯ್ತು. ಯಾವ್ಯಾವ್ದು ಹೇಳು? ಮ್ಯಾಟರ್ ಅಂದ್ರೇನು, ಮ್ಯಾಟರ್ನ ಬ್ರಾಡಾಗಿ ಕ್ಲಾಸಿಫೈ ಮಾಡೋದು, ಮಿಕ್ಸ್ಚರ್ಸ್ ಅಂದ್ರೇನು, ಅದರಲ್ಲಿ ಎರಡು ಥರ ಮಿಕ್ಸ್ಚರ್ ಇದೆ, ಹೋಮೋಜೀನಿಯಸ್, ಹೆಟ್ರೋಜೀನಿಯಸ್. ಆಮೇಲೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೇನು, ಅದರಲ್ಲಿ ಎರಡು ಥರ ಇದೆ, ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಇಷ್ಟೀಗ ಸಬ್ಜೆಕ್ಟ್ ತಿಳ್ಕೊಂಡು ಇವೆಲ್ಲ ಫಂಡಮೆಂಟಲ್ಸ್, ಇವೆಲ್ಲ ಗೊತ್ತಿದ್ರೆ ಮಾತ್ರ ನಿಮಗೆ ಮುಂದೆ ಮಾಡ್ತಕ್ಕಂಥ ನಾವು ಕೆಮಿಸ್ಟ್ರಿ ಅರ್ಥ ಆಗುತ್ತೆ. ಇದಾದ್ಮೇಲೆ ನಾವು ಪ್ರತಿ ಕ್ಲಾಸಲ್ಲೂ ಈ ಪದಗಳು ಉಪಯೋಗಿಸ್ತಾ ಇರ್ತೀವಿ. ಫಿಸಿಕಲ್ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಅಂತ. ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು ಗೊತ್ತಾ? ಒಂದು ವಸ್ತುನ ನೋಡಿದ ತಕ್ಷಣ ಅದರ ಕಲರ್ ಗೊತ್ತಾಗತ್ತೆ, ಸ್ಮೆಲ್ ಗೊತ್ತಾಗತ್ತೆ, ಸುಮಾರು ಅದರ ಡೆನ್ಸಿಟಿ ಗೊತ್ತಾಗತ್ತೆ. ಇದನ್ನೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಅದರ ಮಾಸ್ನ ಕಂಡುಹಿಡಿಯಬಹುದು ಬ್ಯಾಲೆನ್ಸ್ ಉಪಯೋಗಿಸ್ಕೊಂಡು. ಈ ಪ್ರಾಪರ್ಟೀಸ್ಗೆ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಹಾಗಾದ್ರೆ ಡೆಫಿನೇಷನ್ ಏನು? ಯಾವ ಪ್ರಾಪರ್ಟಿನ ನಾವು ಫಿಸಿಕಲ್ ಪ್ರಾಪರ್ಟಿ ಅಂತ ಕರಿಬೇಕು? Those properties of the substance which can be studied without changing the composition of the substance are called physical properties. Those properties of the substances which can be studied without changing the composition of the substance are called physical properties. Density, temperature, color, odor, mass, volume, etc. Chemical properties andre those properties of the substance which can be studied only or during the study of which the composition of the substance changes. ಈಗ ಫಾರ್ ಎಕ್ಸಾಂಪಲ್ ನೋಡಪ್ಪ, ಒಂದು ಸಬ್ಸ್ಟೆನ್ಸ್ ಕೊಟ್ಟರೆ ಅದರ ಮಾಸ್ನ ಅದಕ್ಕೇನು ತೊಂದರೆ ಆಗದೆ ಇರೋ ಹಾಗೆ ಮಾಸ್ ಕಂಡುಹಿಡಿಬೋದಾ, ವಾಲ್ಯೂಮ್ ಕಂಡುಹಿಡಿಬಹುದು, ಕಲರ್ ನೋಡಿದ ತಕ್ಷಣನೇ ಗೊತ್ತಾಗತ್ತೆ, ಓಡರ್ ಗೊತ್ತಾಗತ್ತೆ. ಯು ಹ್ಯಾವ್ ನಾಟ್ ಚೇಂಜ್ಡ್ ದ ಕಾಂಪೋಸಿಷನ್ ಆಫ್ ದಿ ಸಬ್ಸ್ಟೆನ್ಸ್ ಬೈ ಸ್ಟಡಿಯಿಂಗ್ ದೀಸ್ ಪ್ರಾಪರ್ಟೀಸ್. ಅದೇ ಅದು ಆಸಿಡಾ ಅಥವಾ ಬೇಸಾ, ಅದು ಆಕ್ಸಿಡೈಸಿಂಗ್ ಏಜೆಂಟ್ ಹೌದೋ ಅಲ್ವೋ, ಅದು ರೆಡ್ಯೂಸಿಂಗ್ ಏಜೆಂಟಾ, ಇದನ್ನೆಲ್ಲ ಕಂಡುಹಿಡಿಬೇಕಾದ್ರೆ ಅದು ಇನ್ನೊಂದು ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗತ್ತಾ ಅಂತ ಈಗ ಆಸಿಡ್ ಅಂತ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಬೇಸ್ ಆ್ಯಡ್ ಮಾಡಬೇಕು. ಬೇಸ್ ಆಡಿದಾಗ ರಿಯಾಕ್ಟ್ ಆಗಿ ಸಾಲ್ಟ್ ಅಂಡ್ ವಾಟರ್ ಆಗುತ್ತೆ. ಸೊ ಆಸಿಡ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಸಾಲ್ಟ್ ಅಂಡ್ ವಾಟರ್. ಅಂದ್ರೆ ಯು ಹ್ಯಾವ್ ಡಿಸ್ಟರ್ಬ್ಡ್ ಇಟ್ಸ್ ಕಾಂಪೋಸಿಷನ್. ಇಟ್ ಈಸ್ ನೋ ಲಾಂಗರ್ ಎನ್ ಆಸಿಡ್, ನೌ ಇಟ್ ಇಸ್ ಎ ಸಾಲ್ಟ್. ಹಾಗೆ ಅಂಥ ಪ್ರಾಪರ್ಟೀಸ್ಗೆ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಏನಪ್ಪ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ such properties of the substance in whose study the composition of the substance changes are called chemical properties. Example: acidic nature, basic nature, oxidizing nature, reducing nature. ಇವೆಲ್ಲ chemical properties. Physical properties are those which can be studied without changing the composition of the substance. Example: color, odor, density, mass, volume, area, etc.
ಈಗ ನಾವು ಸದ್ಯಕ್ಕೆ ಈ ಚಾಪ್ಟರ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಇನ್ನೂ ಹೆಚ್ಚು ವಿವರವಾಗಿ ತಿಳ್ಕೋಬೇಕು. ವಿ ಹ್ಯಾವ್ ಟು ಸ್ಟಡಿ ಫಿಸಿಕಲ್ ಪ್ರಾಪರ್ಟೀಸ್ ಇನ್ ಎ ಸ್ಲೈಟ್ಲಿ ಗ್ರೇಟರ್ ಡಿಟೇಲ್. ಈಗ ಮಾಸ್ ಮೆಜರ್ ಮಾಡ್ಬೇಕಾದ್ರೆ ನಮಗೆ ಗ್ರಾಮ್ ಅಂತ ಒಂದು ಯೂನಿಟ್ ಇದೆ, ಕೆಜಿ ಅಂತ ಒಂದು ಯೂನಿಟ್ ಇದೆ, ಟನ್ ಅಂತ ಒಂದು ಯೂನಿಟ್ ಇದೆ. ಸೋ ಮೆನಿ ಮೆಜರ್ ಮಾಡ್ಬೇಕಾದ್ರೆ, ಇದು ಮೆಜರ್ ಮಾಡಬೇಕಾದ್ರೆ ಒಂದು ಈಗ ಫಿಸಿಕಲ್ ಪ್ರಾಪರ್ಟೀಸ್ನ ನಾವೀಗ ಫಿಸಿಕಲ್ ಕ್ವಾಂಟಿಟಿ ಅನ್ನೋ ಪದ ಉಪಯೋಗ. ಕ್ವಾಂಟಿಟಿ ಅಂದ್ರೆ ಮೆಜರ್ ಮಾಡಿದಾಗ ಎಷ್ಟು ಬರುತ್ತೋ ಒಂದು, ಈಗ ಉದಾಹರಣೆಗೆ ಮಾಸ್, ಈ ಸಬ್ಸ್ಟೆನ್ಸ್ಗೆ ಮಾಸು 10 ಗ್ರಾಮ್ ಇದೆ, ದಟ್ ಈಸ್ ಕ್ವಾಂಟಿಟಿ. ಯು ಹ್ಯಾವ್ ಕ್ವಾಂಟಿಫೈಡ್ ದ ಫಿಸಿಕಲ್ ಪ್ರಾಪರ್ಟಿ. ಅದಕ್ಕೆ ಮೆಜರ್ ಮಾಡಿ ಫಿಸಿಕಲ್ ಪ್ರಾಪರ್ಟೀಸ್ಗೆ ಒಂದು ಯೂನಿಟ್ ಬರೆದ್ರೆ ಅದನ್ನ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಒಂದು ಕ್ವಾಂಟಿಟಿ ಆಗಬೇಕಾದ್ರೆ ಮೆಜರ್ ಮಾಡಬೇಕು, ಅದಕ್ಕೊಂದು ಯೂನಿಟ್ ಬರೀಬೇಕು. ಮಾಸ್ಗೆ ಗ್ರಾಮೋ ಕೆಜಿನೋ ಟನ್ನೋ ಏನೋ ಒಂದು ಬರೀಬೇಕು. ಹಾಗೇನೆ ಕಲರ್, ಕಲರ್ಗೆ ಏನು ಯೂನಿಟ್ ಇಲ್ಲ, ಗೊತ್ತಾ, ಅದು ಇಟ್ ಕೆನಾಟ್ ಬಿ ಕ್ವಾಂಟಿಫೈಡ್. ಸುಮ್ಮನೆ ಬೇಕಾದ್ರೆ ಇಂಟೆನ್ಸ್ ರೆಡ್, ಡೀಪ್ ವಯಲೆಟ್ ಹೀಗೆ ಹೇಳಬೇಕು ಹೊತ್ತು ವಿ ಕಾಂಟ್ ಕ್ವಾಂಟಿಫೈ ಇಟ್. ಕೆಲವು ಫಿಸಿಕಲ್ ಪ್ರಾಪರ್ಟೀಸ್ನ ಮೆಜರ್ ಮಾಡಿ ಒಂದು ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ದೋಸ್ ಫಿಸಿಕಲ್ ಪ್ರಾಪರ್ಟೀಸ್ which can be exactly measured and expressed in an unit are called physical quantities ಅಂತ ಕರೀತಾರೆ. ಈ physical quantity, for example length, it can be measured, it can be expressed in an unit. Mass, time, ಇವೆಲ್ಲ physical quantities. ನೋಡಿ, ಅನೇಕ ಬುದ್ಧಿವಂತರೆಲ್ಲ ಸೇರ್ಕೊಂಡು 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಇದೆ. ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳನ್ನು ಮೆಜರ್ ಮಾಡಬೇಕಾದ್ರೆ 7 ಫಿಸಿಕಲ್ ಕ್ವಾಂಟಿಟೀಸ್ ಮತ್ತು ಅದರ ಯೂನಿಟ್ ತಿಳ್ಕೊಂಡಿದ್ರೆ ಸಾಕು. ಬಾಕಿ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಆದರೂ ಕೂಡ ಅದನ್ನ ಮೆಜರ್ ಮಾಡಿ ಅದನ್ನ ಯೂನಿಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಈ 7 ಯೂನಿಟ್ ಇಂದ ಮಾಡಬಹುದು. ಇನ್ನೊಂದ್ಸತಿ ಹೇಳ್ತೀನಿ, ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಎನಿ ಫಿಸಿಕಲ್ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಆಕ್ಯುರೇಟ್ಲಿ ಮೆಜರ್ಡ್ ಅಂಡ್ ಎಕ್ಸ್ಪ್ರೆಸ್ಡ್ ಇನ್ ಎ ಪ್ರಾಪರ್ ಯೂನಿಟ್ ಇಸ್ ಕಾಲ್ಡ್ ಎ ಫಿಸಿಕಲ್ ಕ್ವಾಂಟಿಟಿ. ನಾ ಮುಂಚೆನೆ ಹೇಳಿದ್ನಲ್ಲ, 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಯಾವ್ಯಾವುದು ಗೊತ್ತಾ? ಲೆಂತ್, physical quantity, mass, time, temperature, amount of the substance, luminous intensity, current. 3, 4, 5, 6, 7. ಈ 7ಅನ್ನ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ, ಅಥವಾ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ಯಾಕೆ ಹಾಗೆ ಕರೀತಾರೆ ಅಂತ ಆಮೇಲೆ ಹೇಳ್ತೀನಿ ನಾನು. ಈ ಸುಮಾರು ಒಂದು 80 ವರ್ಷಗಳ ಹಿಂದೆ, 80 years ಬ್ಯಾಕ್, ಒಂದೊಂದು ದೇಶದಲ್ಲಿ ಒಂದೊಂದು ಯೂನಿಟ್ ಉಪಯೋಗಿಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಮಾಸ್ಗೆ ನಮ್ಮ ದೇಶದಲ್ಲಿ ಬ್ರಿಟಿಷರ್ಸ್ ಇದ್ದಾಗ ಪೌಂಡ್ ಅನ್ನು ಯೂನಿಟ್ ಉಪಯೋಗಿಸ್ತಾ ಇದ್ರು. ಇನ್ನೂ ಹಿಂದೆ ನಾವೆಲ್ಲ ಮಣ, ವೀಸೆ ಇವೆಲ್ಲ ಉಪಯೋಗಿಸ್ತಾ ಇದ್ರು. ಕೆಲವು ದೇಶದಲ್ಲಿ ಕೆಜಿ ಉಪಯೋಗಿಸ್ತಾ ಇದ್ರು. ಒಂದೊಂದು ದೇಶದಲ್ಲಿ ಒಂದೊಂದು ಥರ. ಹಾಗೆ ಲೆಂತ್ ನಾವೆಲ್ಲ ಮೈಲಿಲ್ ಹೇಳ್ತಾ ಇದ್ವು, ಬ್ರಿಟಿಷರ್ಸ್ ಎಲ್ಲ ಕಿಲೋಮೀಟರ್ಸ್ ಅಲ್ಲಿ ಹೇಳೋರು. ಇನ್ನು ಏನೇನೋ ಯೂನಿಟ್ ಅವ್ರವ್ರ ಮನಸ್ಸಿಗೆ ಬಂದಾಗೆ ಅವ್ರವ್ರ ದೇಶಕ್ಕೆ ಯಾವ್ಯಾವ್ದು ಅನುಕೂಲನೋ ಆ ಯೂನಿಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಯಾವಾಗ ಪ್ರಪಂಚದಲ್ಲಿ ತುಂಬಾ ವಿಕಾಸ ಆಗಿ ದೇಶದ ಜನಗಳೆಲ್ಲ ದಿ ಗ್ಲೋಬ್ ವಾಸ್ ರೆಡ್ಯೂಸ್ಡ್ ಎ ಗ್ಲೋಬಲ್ ವಿಲೇಜ್ ಆ ಮಟ್ಟಕ್ಕೆ ಬಂದಾಗ, ಓಹೋ ಈ ತರ ಆಗೋದಿಲ್ಲ,
ಇಡೀ ಪ್ರಪಂಚದಲ್ಲೇ ನಾವು ಒಂದೇ ಒಂದು ಯೂನಿಟ್ ಯೂನಿಫಾರ್ಮ್ ಆಗಿ ಎಲ್ಲಾ ದೇಶದವರು ಕೂಡ ಸೇಮ್ ಯೂನಿಟ್ ನ ಬಳಸಿದ್ರೆ ಬಹಳ ಉಪಯೋಗ. ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು ನಿಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ ವಿನಿಮಯ ಮಾಡ್ಕೋಬಹುದು. ಪ್ರಪಂಚದ ವ್ಯವಹಾರಗಳು ನಡಿಬೇಕಾದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ಯೂನಿಟ್ ಉಪಯೋಗಿಸಿದ್ರೆ ತುಂಬಾ ತೊಂದರೆ ಆಗತ್ತೆ ಅಂತ ಡಿಸೈಡ್ ಮಾಡಿ ಒಂದು SI ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಇಂಟರ್ನ್ಯಾಷನಲ್ ಅನ್ನೋ ಒಂದು ಯೂನಿಟ್ ಸಿಸ್ಟಮ್ ನ ಜಾರಿಗೆ ತಗೊಂಡ್ಬಂದ್ರು. ಯಾತಕ್ಕೋಸ್ಕರ? ಟು ಬ್ರಿಂಗ್ ಎನ್ ಯೂನಿಫಾರ್ಮಿಟಿ in expressing the physical quantities all over the world. ಈ ಯೂನಿಟ್ಸ್ಗೆ SI ಯೂನಿಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಲೆಂತ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್ ಆಲ್ ಓವರ್ ದಿ ವರ್ಲ್ಡ್. ಸೊ ನೋ ಅದರ್ ಯೂನಿಟ್, ಮೈಲಿ ಗೀಲಿ ಯಾವುದೂ ಇಲ್ಲ. ಥ್ರೂಔಟ್ ದಿ ವರ್ಲ್ಡ್ ಮೀಟರ್ ಇಟ್ ಈಸ್ ಸಿಂಬಲೈಸ್ಡ್ ಆಸ್ M. ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರು ಲೆಂತ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್ ಅಂಡ್ ಇಟ್ ಸಿಂಬಲ್ ವಿಲ್ ಬಿ M. ಹಾಗೇನೆ ಮಾಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಕಿಲೋಗ್ರಾಮ್ ಅಂಡ್ ಇಟ್ ಈಸ್ ಅಬ್ರಿವೇಟೆಡ್ ಆಸ್ kg. ಟೈಮ್ ಇನ್ ಸೆಕೆಂಡ್ಸ್, ಟೆಂಪರೇಚರ್ ಇನ್ ಕೆಲ್ವಿನ್, ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸ್ ಇನ್ ಮೋಲ್ ಅಬ್ರಿವೇಟೆಡ್ ಆಸ್ MOL. ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ ಅನ್ನೋ ಒಂದು ಯೂನಿಟ್ ಉಪಯೋಗಿಸ್ತಾರೆ, ಅಬ್ರಿವೇಟೆಡ್ ಆಸ್ CD. ಕರೆಂಟ್ ಇನ್ ಆಂಪಿಯರ್ಸ್ ಅಬ್ರಿವೇಟೆಡ್ ಆಸ್ A. ಇದೇ ಯೂನಿಟ್ ಉಪಯೋಗಿಸಬೇಕು, ಇದೇ ಸಿಂಬಲ್ ಉಪಯೋಗಿಸಬೇಕು ಥ್ರೂಔಟ್ ದಿ ವರ್ಲ್ಡ್. ಇದಕ್ಕೆ SI ಸಿಸ್ಟಮ್ ಅಂತ ಕರೀತಾರೆ. ಪ್ರಪಂಚದಲ್ಲಿರುವ ಎಲ್ಲ ದೇಶಗಳು ಈ ಸಿಸ್ಟಮ್ ನ ಈಗ ಫಾಲೋ ಮಾಡ್ತಾ ಇದೆ. ಲೆಂತ್ಗೆ ಮೀಟರ್, ಮಾಸ್ಗೆ ಕಿಲೋಗ್ರಾಮ್, ಟೈಮ್ಗೆ ಸೆಕೆಂಡ್, ಟೆಂಪರೇಚರ್ಗೆ ಕೆಲ್ವಿನ್, ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸ್ಗೆ ಮಾಲ್, ಲುಮಿನಸ್ ಇಂಟೆನ್ಸಿಟಿಗೆ ಕ್ಯಾಂಡೆಲಾ ಅಬ್ರಿವೇಟೆಡ್ ಆಸ್ CD, ಕರೆಂಟ್ಗೆ ಆಂಪಿಯರ್ ಅಬ್ರಿವೇಟೆಡ್ ಆಸ್ A. ಇದನ್ನ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರೀತಾರೆ. ಸಪೋಸ್ ನೀವೇ ಕೂತ್ಕೊಂಡು ಸುಮ್ಮನೆ ಯೋಚನೆ ಮಾಡಿ, ಕ್ಯಾನ್ ಯು ನೇಮ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ನಾಟ್ ದೇರ್ ಇನ್ ದಿಸ್ ಲಿಸ್ಟ್? ದೇರ್ ಆರ್ ಸೋ ಮೆನಿ. ಫಾರ್ ಎಕ್ಸಾಂಪಲ್, ಡೆನ್ಸಿಟಿ ಈ ಲಿಸ್ಟ್ ಅಲ್ಲಿ ಇಲ್ಲಪ್ಪ. ಯು ಕ್ಯಾನ್ ಡಿರೈವ್ ದ ಯೂನಿಟ್ ಆಫ್ ಡೆನ್ಸಿಟಿ ಯೂಸಿಂಗ್ ದೀಸ್ ಯೂನಿಟ್ಸ್. ಅದಕ್ಕೆ ನಾವಿದನ್ನ ಬೇಸಿಕ್ ಫಿಸಿಕಲ್ ಯೂನಿಟ್ಸ್ ಅಂತ ಕರಿತೀವಿ. ಡೆನ್ಸಿಟಿಗೆ ನೀವು ಯೂನಿಟ್ ಡಿರೈವ್ ಮಾಡಿದ್ರೆ ಅದನ್ನ ಡಿರೈವ್ಡ್ ಯೂನಿಟ್ ಅಂತ ಕರಿತೀವಿ. ಹೇಗಪ್ಪ ಡಿರೈವ್ ಮಾಡೋದು? ಡೆನ್ಸಿಟಿ ಈಕ್ವಲ್ಸ್ ಮಾಸ್ ಓವರ್ ವಾಲ್ಯೂಮ್. ಮಾಸ್ಗೆ ಯೂನಿಟ್ ಏನಿದೆ? kg. ವಾಲ್ಯೂಮ್ ನ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್ ಅಥವಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಕ್ಯೂಬ್ ಅಂದ್ರೆ kg ಮೀಟರ್ -3. ಇದು SI ಯೂನಿಟ್ ಆಫ್ ಡೆನ್ಸಿಟಿ. ಇನ್ನೂ ಸಿಂಪಲ್ ತಗೋಣ, ಏರಿಯಾ ಇದರಲ್ಲಿಲ್ಲ. ಏರಿಯಾಗೆ ಏನು ಫಾರ್ಮುಲಾ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮೀಟರ್, breadth also can be expressed in meter. Therefore, the unit of area is m². For example, volume. Volume is length into breadth into height. Length in meter, breadth in meter, height in meter. Therefore, the unit of volume is m³, meter cube. ಈ ರೀತಿ you can deduce the unit of any other physical quantity using 7 basic physical units. Such units are called derived SI units ಅಂತ ಕರೀತಾರೆ. ಇದನ್ನ ಬೇಸಿಕ್ SI units ಅಂತ ಕರೀತಾರೆ. ಇದನ್ನ ಬಹಳ ಗಂಭೀರವಾಗಿ ಸ್ಟಡಿ ಮಾಡಬೇಕು. ಮುಂದೆ ನೀವು ಇಂಜಿನಿಯರಿಂಗು ಏನೇ ಹೋದರೂ ಕೂಡ ಈ ಸಿಸ್ಟಮ್ಮೇ ಅಲ್ಲೂ ಫಾಲೋ ಮಾಡೋದು. ಏನೇನು ತಿಳ್ಕೊಂಡಿರ್ಬೇಕು? 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು, ಅದಕ್ಕೆ SI ಯೂನಿಟ್ ಏನು, ಅದರ ಸಿಂಬಲ್ ಏನು, ಒಂದು 4-5 ನೀವೇನೆ ಕೂತ್ಕೊಂಡು ಫೋರ್ಸ್ಗೆ, ಪ್ರೆಷರ್ಗೆ, ಆಮೇಲೆ ಡೆನ್ಸಿಟಿಗೆ, ವಾಲ್ಯೂಮ್ಗೆ, ಏರಿಯಾಗೆ, ವೆಲಾಸಿಟಿಗೆ, ಆಕ್ಸಿಲರೇಷನ್. ಫಾರ್ ಎಕ್ಸಾಂಪಲ್, ಆಕ್ಸಿಲರೇಷನ್ ಅಂದ್ರೆ ಏನಪ್ಪಾ? ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ವೆಲಾಸಿಟಿ ಅಂದ್ರೇನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಓವರ್ ಟೈಮ್. ಇದು ಇಲ್ಲೊಂದು ಟೈಮ್ ಇದೆ, ಸೊ ಇಟ್ ಬಿಕಮ್ಸ್ ಟೈಮ್ ಸ್ಕ್ವೇರ್. ಇದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಯೂನಿಟ್ ಮೀಟರ್, ಟೈಮ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ದ SI ಡಿರೈವ್ಡ್ ಯೂನಿಟ್ ಆಫ್ ಆಕ್ಸಿಲರೇಷನ್. ಹೀಗೆ ನೀವು ಕೂತ್ಕೊಂಡು 5-6 ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಒಂದ್ಸತಿ ಹೇಳ್ತೀನಿ,
ಈ 7 ಫಿಸಿಕಲ್ ಕ್ವಾಂಟಿಟೀಸ್ ಯಾವುದು, ಆದರೆ SI ಯೂನಿಟ್ ಯಾವುದು, ಒಂದು 5-6 ಫಿಸಿಕಲ್ ಕ್ವಾಂಟಿಟೀಸ್ ನೀವೇ ಬರ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಡಿರೈವ್ಡ್ SI ಯೂನಿಟ್ ಏನೇನು ಹಾಕ್ಬೋದು ಅದನ್ನು ಮಾಡೋದು ಬಹಳ ಮುಖ್ಯ. ಇವೆಲ್ಲ ಬೇಸಿಕ್ ಥಿಂಗ್ಸ್ ದಟ್ ಯು ಮಸ್ಟ್ ನೋ ಟು ಸ್ಟಡಿ ಕೆಮಿಸ್ಟ್ರಿ ಅಂಡ್ ಅಂಡರ್ಸ್ಟ್ಯಾಂಡ್ ಕೆಮಿಸ್ಟ್ರಿ ಪ್ರಾಪರ್ಲಿ. ಈಗ ಈ SI ಸಿಸ್ಟಮ್ನವರು ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ಗೊತ್ತಾ, ಈ ಮಲ್ಟಿಪಲ್ಸ್ ಆಫ್ 10 ಬರ್ತಾನೆ ಇರುತ್ತೆ. ಇಂಟು 10 ಸ್ಕ್ವೇರ್, ಇಂಟು 10 ಕ್ಯೂಬ್, ಇಂಟು 10 ಟು ದಿ ಪವರ್, ಬೇಕಾದಷ್ಟು ಪ್ರಾಬ್ಲಮ್ಸ್ ಮಾಡುವಾಗ ಫಿಸಿಕಲ್ ಎಲ್ಲ ಬರ್ತಾ ಇರುತ್ತೆ. ಒಬ್ರು 10 ಕ್ಯೂಬ್ ಅಂತಾರೆ, ಇನ್ನೊಬ್ರು ಕಿಲೋ ಅಂತಾರೆ, ಇನ್ನೊಬ್ರು ಈಗ 10 ಕ್ಯೂಬ್ನ ಒಬ್ರು 1000 ಅಂತ ಕರಿಬಹುದು, ಇನ್ನೊಬ್ರು 10 ಟು ದಿ ಪವರ್ ಆಫ್ 3 ಅಂತ ಕರಿಬಹುದು, ಇನ್ನೊಬ್ರು ಕ್ಯೂಬಿಕ್ 10 ಅಂತ ಕರಿಬಹುದು. ಒಬ್ಬೊಬ್ರು ಒಂದೊಂದು ಭಾಷೆಯಲ್ಲಿ ಕರೀತಾರೆ. ಇದು ಬೇಡ, ಇದರಲ್ಲೂ ಒಂದು ಯೂನಿಫಾರ್ಮಿಟಿ ಇರಲಿ ಅಂತ ಹೇಳಿ ಮಲ್ಟಿಪಲ್ಸ್ ಆಫ್ 10 ಅಂತ. ಮಲ್ಟಿಪಲ್ಸ್ ಆಫ್ 10ಗೆ ಇಂಥ ಪದಾನೇ ಉಪಯೋಗಿಸ್ಬೇಕು. ನಾವೇನ್ ಮಾಡೋಣ ಗೊತ್ತಾ, 10 ಟು ದಿ ಪವರ್ ಆಫ್ 1 ಇಂದ ಸ್ಟಾರ್ಟ್ ಮಾಡೋಣ. 10 ಟು ದಿ ಪವರ್ ಆಫ್ 1ಗೆ ಆಲ್ ಓವರ್ ದಿ ವರ್ಲ್ಡ್ ಡೆಕಾ ಅಂತ ಉಪಯೋಗಿಸ್ತಾರೆ. 10 ಸ್ಕ್ವೇರ್ಗೆ ಹೆಕ್ಟಾ ಅನ್ನೋ ಪದಾನೇ ಉಪಯೋಗಿಸ್ಬೇಕು. 10 ಕ್ಯೂಬ್ಗೆ ಕಿಲೋ, 10 ಟು ದಿ ಪವರ್ ಆಫ್ 6ಗೆ ಮೆಗಾ, 10 ಟು ದಿ ಪವರ್ ಆಫ್ 9ಗೆ ಗೀಗಾ ಅನ್ನೋ ಪದ ಉಪಯೋಗಿಸ್ಬೇಕು. 10 ಟು ದಿ ಪವರ್ ಆಫ್ 12ಗೆ ಟೆರಾ ಅನ್ನೋ ಪದ ಉಪಯೋಗಿಸ್ಬೇಕು. 10 ಟು ದಿ ಪವರ್ ಆಫ್ 15ಗೆ ಪೀಟಾ, PETA, ಡೆಕಾ, ಹೆಕ್ಟಾ, ಕಿಲೋ, ಮೆಗಾ, ಗೀಗಾ, ಟೆರಾ, ಪೀಟಾ, ಇದೇ ಥರ ಬರಬೇಕು ಆಲ್ ಓವರ್ ದಿ ವರ್ಲ್ಡ್. ಹಾಗೇನೆ ಮೈನಸ್ ಪವರ್ಸ್, 10 ಟು ದಿ ಪವರ್ ಆಫ್ -1 ಬಂದ್ರೆ ಡೆಸಿ ಅನ್ನೋ ಪದ ಉಪಯೋಗಿಸ್ಬೇಕು. 10 ಟು ದಿ ಪವರ್ ಆಫ್ -2 ಬಂದ್ರೆ ಸೆಂಟಿ, 10 ಟು ದಿ ಪವರ್ ಆಫ್ -3 ಬಂದ್ರೆ ಮಿಲಿ ಅನ್ನೋ ಪದ ಉಪಯೋಗಿಸ್ಬೇಕು. 10 ಟು ದಿ ಪವರ್ ಆಫ್ -6 ಬಂದ್ರೆ ಮೈಕ್ರೋ, 10 ಟು ದಿ ಪವರ್ ಆಫ್ -9 ಬಂದ್ರೆ ನ್ಯಾನೋ, 10 ಟು ದಿ ಪವರ್ ಆಫ್ -12 ಬಂದ್ರೆ ಪೀಕೋ, 10 ಟು ದಿ ಪವರ್ ಆಫ್ -15 ಬಂದ್ರೆ ಫೆಮ್ಟಾ, FEMTA, ಇದನ್ನು ಉಪಯೋಗಿಸ್ಬೇಕು. ಇಷ್ಟು ಪವರ್ಸ್ನ ನೀವು ಫಸ್ಟ್ ಅಂಡ್ ಸೆಕೆಂಡ್ ಇಯರ್ PUC ಸ್ಟ್ಯಾಂಡರ್ಡ್ಗೆ ಇಷ್ಟು ತಿಳ್ಕೊಂಡಿರ್ಬೇಕು. 10 ಟು ದಿ ಪವರ್ ಆಫ್ 1 ಅಂದ್ರೆ ಡೆಕಾ, 10 ಸ್ಕ್ವೇರ್ ಅಂದ್ರೆ ಹೆಕ್ಟಾ, 10 ಕ್ಯೂಬ್ ಕಿಲೋ, 10 ಟು ದಿ ಪವರ್ ಆಫ್ 6 ಮೆಗಾ, 10 ಟು ದಿ ಪವರ್ ಆಫ್ 9 ಗೀಗಾ, 10 ಟು ದಿ ಪವರ್ ಆಫ್ 12 ಟೆರಾ, 10 ಟು ದಿ ಪವರ್ ಆಫ್ 15 ಪೀಟಾ, ಮೈನಸ್ ಅಲ್ಲಿ 10 ಟು ದಿ ಪವರ್ ಆಫ್ -1 ಡೆಸಿ, -2 ಸೆಂಟಿ, -3 ಮಿಲಿ, -6 ಮೈಕ್ರೋ, -9 ನ್ಯಾನೋ, -12 ಪೀಕೋ, -15 ಫೆಮ್ಟಾ. ಇಷ್ಟನ್ನ ನೀವು ಜನರಲ್ ನಾಲೆಡ್ಜ್, ಇದು ಯಾವ್ಯಾವುದು 7 ಬೇಸಿಕ್ ಯೂನಿಟ್ಸ್ ಯಾವುದು, ಅದಕ್ಕೆ ಏನೇನು ಯೂನಿಟ್ ಉಪಯೋಗಿಸ್ತಾರೆ, ಡಿರೈವ್ಡ್ ಯೂನಿಟ್ಸು, 10 ಪವರ್ಸ್, ಇಷ್ಟನ್ನ SI ಸಿಸ್ಟಮ್ನಲ್ಲಿ ನೀವು ತಿಳ್ಕೊಂಡಿರಬೇಕು. ಫಿಸಿಕ್ಸ್ಗೂ ಬೇಕು, ಕೆಮಿಸ್ಟ್ರಿಗೂ ಬೇಕು, ಇದನ್ನ ತಿಳ್ಕೊಂಡಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ನೋಟ್ಸಲ್ಲಿ ಇವೆಲ್ಲ ನೀಟಾಗಿರ್ಬೇಕು. ಯಾವುದು SI ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸು, ಅದರ SI ಯೂನಿಟು, ಒಂದು 5-6 ನಮಗೆ ಕಾಮನ್ ಆಗಿ ಬರ್ತಕ್ಕಂಥ ಡಿರೈವ್ಡ್ ಯೂನಿಟ್ಸು, ಮಲ್ಟಿಪಲ್ಸ್ ಆಫ್ 10ಗೆ ಏನೇನು ಪದಗಳು ಉಪಯೋಗಿಸ್ತಾರೆ, ಇವೆಲ್ಲ ಬರೀಬೇಕು. ಈಗ ಮುಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಭಾಗಕ್ಕೆ ನಾವು ಬರ್ತೀವಿ. ಈಗ ಸೈನ್ಸ್ ಅಂದ್ರೆ ಏನಪ್ಪ, ಎಕ್ಸ್ಪರಿಮೆಂಟೇಷನ್ ಅಂತ. ಯಾವುದೇ ವಿಚಾರ ಹೇಳಿದ್ರು ನಾವು ನೇರವಾಗಿ ಒಪ್ಕೊಳ್ಳೋದಿಲ್ಲ. ಎಕ್ಸ್ಪರಿಮೆಂಟ್ ಮಾಡಿ, ಇಲ್ಲಸ್ಟ್ರೇಟ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ಕೊಳ್ಳೋದು. ದಟ್ ಈಸ್ ಕಾಲ್ಡ್ ಸೈಂಟಿಫಿಕ್ ಟೆಂಪರ್ ಅಂಡ್ ಸೈಂಟಿಫಿಕ್ ಸ್ಟಡಿ. ಈಗ ನೀನು ಒಂದು ಎಕ್ಸ್ಪರಿಮೆಂಟ್ ಮಾಡ್ತೀನಿ, ನಾನು ಒಂದು ಸಿಂಪಲ್ ನಿಂಗೆ ಒಂದು ಕಾಪರ್ ವೈರ್ ಕೊಟ್ಬಿಟ್ಟು ಮಾಸ್ ಕಂಡಿಡಿಯಪ್ಪ ಇದು ಅಂತ ಹೇಳ್ತೀನಿ. ನನಗೆ ಗೊತ್ತದ್ರ ಮಾಸು, ನನಗೆ ಗೊತ್ತು ಅದು ಎಕ್ಸಾಕ್ಟ್ಲಿ 10 ಗ್ರಾಮ್ ಇದೆ ಅಂತ. ನಾನು ಹಿಂಗೆ ಹೇಳಿರಲ್ಲ, ಇದ್ರ ಮಾಸ್ ಕಂಡಿಡಿ ಅಂತ ಹೇಳ್ತೀನಿ, ಒಂದು ಬ್ಯಾಲೆನ್ಸ್ ಕೊಡ್ತೀನಿ. ನೀನು ಎಲ್ಲ ವೈ ಮಾಡಿ ನೋಡಿ ಸರ್ ಅದು 9.9 ಗ್ರಾಮ್ ಇದೆ ಅಂತ ನಂಗೆ ಬಂದು ಹೇಳ್ತೀನಿ. ನಾನೇನು ಹೇಳ್ತೀನಿ, ಸ್ವಲ್ಪ ಹತ್ತತ್ರ ಬಂದಿದೆ ಕಣ, ಇನ್ನೊಂದ್ಸಲಿ ಟ್ರೈ ಮಾಡು ಅಂತ ಹೇಳ್ತೀನಿ. ನೀ 2ನೇ ಸಲ ಟ್ರೈ ಮಾಡ್ತೀನಿ, ಆಗಲೂ ನಿಂಗೆ 9.92 ಬರುತ್ತೆ, ಹತ್ರನೇ, ಆಲ್ಮೋಸ್ಟ್ ಕ್ಲೋಸ್. ನಾನು ಅವಾಗ ಹೇಳ್ತೀನಿ, ಪರವಾಗಿಲ್ಲ ಕಣೆ, ನಿನಗೆ ಕರೆಕ್ಟ್ ವ್ಯಾಲ್ಯೂ ಬರದೇ ಹೋದರೂ ಕೂಡ
ನಿನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರಿಸಿಷನ್ ಇದೆ ಅಂತ ಹೇಳ್ತೇವೆ. ಪ್ರಿಸಿಷನ್ ಅನ್ನೋ ಪದ ಉಪಯೋಗಿಸ್ತೀವಿ. ಪ್ರಿಸಿಷನ್ ಅನ್ನೋ ಪದ ಉಪಯೋಗಿಸ್ತೀವಿ. ಪ್ರಿಸಿಷನ್ ಅಂದ್ರೆ ಏನು ಗೊತ್ತಾ? ಈ 2-3 ಸಲ ಅದೇ ಎಕ್ಸ್ಪೆರಿಮೆಂಟ್ ನ ರಿಪೀಟ್ ಮಾಡ್ತೀಯಲ್ಲ, ಆಲ್ಮೋಸ್ಟ್ ಕ್ಲೋಸ್ ವ್ಯಾಲ್ಯೂಸ್ ಬಂದ್ರೆ ನಿಂಗೆ ಟ್ರಯಲ್ ನಂಬರ್ 1, ಟ್ರಯಲ್ ನಂಬರ್ 2, ಟ್ರಯಲ್ ನಂಬರ್ 3 3 ಸಲ ರಿಪೀಟ್ ಮಾಡಿದಾಗಲೂ ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಆಗಿರೋ ವ್ಯಾಲ್ಯೂಸ್ ಬಂದ್ರೆ ನಿನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಪ್ರಿಸಿಷನ್ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಿಸಿಷನ್ ಅಂದ್ರೆ ಏನು? ಪ್ರಿಸಿಷನ್ ಮೀನ್ಸ್ the closeness of the measurements, closeness of the measurements of the same physical quantity in 2 or more trials. ಅದಕ್ಕೆ precision.